ಗ್ಯಾರಂಟಿ ಯೋಜನೆ ಜಾರಿಗೆ ಬಂದ ವೇಳೆ ಈ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನದ ಕೊರತೆ ಎದುರಾಗಿದೆ ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾನೆ ಇವೆ. ಆದರೆ ಕೊಪ್ಪಳದಲ್ಲಿ ಸಮಸ್ಯೆ ಬೇರೆಯೇ ರೀತಿ ಇದೆ ಅಂತ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು. ರಾಜ್ಯದ 7 ಮೆಡಿಕಲ್ ಕಾಲೇಜುಗಳ ಈ SC ST ವಿದ್ಯಾರ್ಥಿಗಳಿಗೆ ಹಂಚಬೇಕಾಗಿದ್ದಂತಹ ಪುಸ್ತಕಗಳಿಗೂ ಕೂಡ ಈಗ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಭವಿಷ್ಯದ ವೈದ್ಯರು ಈಗ ಪುಸ್ತಕನೇ ಇಲ್ಲದೆ ಪರದಾಡ್ತಾ ಇದ್ದಾರಾ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಾಲೇಜು ಆರಂಭವಾಗಿ 4 ತಿಂಗಳಾದರೂ ಬಂದಿಲ್ಲ ಪುಸ್ತಕವಿಲ್ಲದೆ ವೈದ್ಯಕೀಯ ವಿದ್ಯಾರ್ಥಿಗಳ ಪರದಾಟ. ವೈದ್ಯರಾಗುವ ಕನಸು ಕಂಡು ವಿದ್ಯಾಭ್ಯಾಸಕ್ಕಾಗಿ ಬಂದ SC ST ವಿದ್ಯಾರ್ಥಿಗಳು ಪರದಾಡ್ತಾ ಇರೋದು. ಕಾಲೇಜು ಆರಂಭವಾಗಿ 4 ತಿಂಗಳು ಕಳೆದರೂ ಇದುವರೆಗೂ ಪುಸ್ತಕಗಳು ವಿತರಣೆಯಾಗದೇ ಇರೋದು. ಇದೆಲ್ಲವೂ ಕಂಡು ಬಂದಿದ್ದು ಕೊಪ್ಪಳದ ಕಿಮ್ಸ್ನಲ್ಲಿ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳ ಅಮಲಿನಲ್ಲಿ ತೇಲಿ ಹೋಗ್ತಾ ಇದೆ. ಇದರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 7 ಮೆಡಿಕಲ್ ಕಾಲೇಜ್ಗಳಿದೆ, 1 ದಂತ ವೈದ್ಯಕೀಯ ಕಾಲೇಜ್ ಇದೆ. ಇವತ್ತು ಅಲ್ಲಿ ಓದ್ತಕ್ಕಂಥ SC ST ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಿರೋದಿಲ್ಲ. ಇವತ್ತು 4 ತಿಂಗಳ ವಿದ್ಯಾಭ್ಯಾಸ ಮಾಡೋಕತ್ತಿ 4 ತಿಂಗಳ ಗತಿಸಿದರೂ ಸಹಿತ SC ST ವಿದ್ಯಾರ್ಥಿಗಳಿಗೆ ಇನ್ನೂ ಪಠ್ಯಪುಸ್ತಕಗಳು ಕೊಡುವಂಥ ವ್ಯವಸ್ಥೆ ಇಲ್ಲ. ವೈದ್ಯರಾಗುವ ಕನಸು ಹೊತ್ತು ಬಂದ SC ST ಸಮುದಾಯದ ವಿದ್ಯಾರ್ಥಿಗಳು ಪುಸ್ತಕಗಳಿಲ್ಲದೆ ಕಂಗಾಲಾಗಿದ್ದಾರೆ. ಪ್ರತಿ ವರ್ಷ ಪರಿಶಿಷ್ಟ ಪಂಗಡಗಳ ಉಪಯೋಜನೆ ಹಾಗೂ ರಾಜ್ಯ ಶಿಕ್ಷಣ ನೀತಿ ಅನುದಾನದಲ್ಲಿ ವೈದ್ಯಕೀಯ ಪುಸ್ತಕಗಳನ್ನು ನೀಡಲಾಗ್ತಾ ಇತ್ತು. ಆದರೆ ಈ ಬಾರಿ ಇನ್ನೂ ಪುಸ್ತಕ ಬಂದಿಲ್ಲ. ಕೊಪ್ಪಳ, ಕೊಡಗು, ಶಿವಮೊಗ್ಗ, ಬೀದರ್, ಮೈಸೂರು ಹಾಗೂ ಬೆಂಗಳೂರಿನ 7 ವೈದ್ಯಕೀಯ ಕಾಲೇಜು ಮತ್ತು 1 ಡೆಂಟಲ್ ಕಾಲೇಜಿನಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಿದ್ದಾರೆ ಪೋಷಕರು. ಇದೆಲ್ಲ ಗ್ಯಾರಂಟಿ ಯೋಜನೆ ಪರಿಣಾಮ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಗ್ಯಾರಂಟಿ ಯೋಜನೆಗಳ ಅಮಲಿನಲ್ಲಿ ತೇಲಿ ಹೋಗಿದೆ. ಇದರಿಂದ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ. ಇದನ್ನು ಕೂಡಲೇ ಇವತ್ತು ಪಠ್ಯಪುಸ್ತಕಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಇವತ್ತು ಹೋರಾಟಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಪರಿಶಿಷ್ಟ ಪಂಗಡಗಳ ಉಪಯೋಜನೆ ಹಣವನ್ನು ಆ ಸಮುದಾಯದ ತಾಯಂದಿರಿಗೆ ನೀಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ SC ST ಸಮುದಾಯದ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಪುಸ್ತಕ ಬಂದಿಲ್ಲ ಅನ್ನೋ ದೂರಿದೆ. ಇನ್ನು ಕೊಪ್ಪಳದ ಕಿಮ್ಸ್ ನಿರ್ದೇಶಕರು ಹೇಳ್ತಿರೋದೇ ಬೇರೆ. ಬುಕ್ಸ್ಗಾಗಿ ಟೆಂಡರ್ ಕರೆಯಲಾಗಿದೆ. ಮುಂದಿನ ವಾರ ವಿದ್ಯಾರ್ಥಿಗಳಿಗೆ ಬುಕ್ಸ್ ನೀಡ್ತೇವೆ ಅಂತಿದ್ದಾರೆ. ಟೆಂಡರ್ ಪ್ರಕ್ರಿಯೆ ಎಲ್ಲ ಪೂರ್ಣಗೊಂಡಿರ್ತದೆ ಸರ್. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿರ್ತದೆ ಮತ್ತು ಇದು ಪಬ್ಲಿಕೇಶನ್ಸು ಮತ್ತು ಲೇಟೆಸ್ಟ್ ಎಡಿಷನ್ಸು, ಇವು ಮೆಡಿಕಲ್ ಬುಕ್ಸು ಮತ್ತು ನರ್ಸಿಂಗ್ ಬುಕ್ಸು ಮತ್ತು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸಿಗೆ ಎಲ್ಲ ಸೇರಿಬಿಟ್ಟು ನಮಗೆ ಅರೌಂಡ್ 272 ಸ್ಟೂಡೆಂಟ್ಸ್ ಇನ್ SCದಲ್ಲಿದ್ದಾರೆ ಸರ್. 106 ಜನ STದಲ್ಲಿದ್ದಾರೆ. ಬಟ್ ಟೆಂಡರ್ ಪ್ರಕ್ರಿಯೆ ಆ್ಯಸ್ ಪರ್ ದ KTPP ನಾಮ್ಸ್ ಪ್ರಕಾರ ಒಂದು ಕಚೇರಿಯಿಂದ ಟೆಂಡರ್ ಪ್ರಕ್ರಿಯೆ ಮುಗಿದಿರ್ತದೆ ಸರ್. ಮತ್ತು ಸಪ್ಲೈ ಆರ್ಡರ್ನು ನಮ್ಮ ಸಂಸ್ಥೆಯಿಂದ ನಾವು ಸಪ್ಲೈ ಆರ್ಡರ್ ಕೊಟ್ಟಿರ್ತೀವಿ ಸರ್. ಅರೌಂಡ್ 1 ವೀಕ್ ಟೈಮಲ್ಲಿ ನಾವು ಅವರಿಗೆ ಫಾಸ್ಟ್ ಟ್ರ್ಯಾಕಲ್ಲಿ ನಾವು ಅವರಿಗೆ ಸಪ್ಲೈ ಆರ್ಡರ್ ಕೊಟ್ಟ ಮೇಲೆ 1 ವೀಕ್ ಕಾಲಾವಕಾಶದಲ್ಲಿ ಬುಕ್ಸ್ ಕೊಡಿ ಅಂತ ನಾವು ಅವರಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತೀವಿ ಸರ್. ನಿರ್ದೇಶಕರೇನೋ ಟೆಂಡರ್ ಆಗಿದೆ ಅಂತ ಜಾರಿಕೊಳ್ಳುವ ಉತ್ತರ ಕೊಟ್ಟಿದ್ದಾರೆ. ಆದರೆ ಅರ್ಧ ಸೆಮಿಸ್ಟರ್ ಮುಗಿದ ಮೇಲೆ ಪುಸ್ತಕ ಕೊಟ್ಟರೆ ಹೇಗೆ ಅಂತ ವಿದ್ಯಾರ್ಥಿಗಳ ಪಾಲಕರು ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರ ತಕ್ಷಣ ಮೆಡಿಕಲ್ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಪರಿಹರಿಸುವತ್ತ ಗಮನ ವಹಿಸಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಗ್ಯಾರಂಟಿ ಯೋಜನೆ ಜಾರಿಗೆ ಬಂದ ವೇಳೆ ಈ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನದ ಕೊರತೆ ಎದುರಾಗಿದೆ ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾನೆ ಇವೆ. ಆದರೆ ಕೊಪ್ಪಳದಲ್ಲಿ ಸಮಸ್ಯೆ ಬೇರೆಯೇ ರೀತಿ ಇದೆ ಅಂತ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು. ರಾಜ್ಯದ 7 ಮೆಡಿಕಲ್ ಕಾಲೇಜುಗಳ ಈ SC ST ವಿದ್ಯಾರ್ಥಿಗಳಿಗೆ ಹಂಚಬೇಕಾಗಿದ್ದಂತಹ ಪುಸ್ತಕಗಳಿಗೂ ಕೂಡ ಈಗ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಭವಿಷ್ಯದ ವೈದ್ಯರು ಈಗ ಪುಸ್ತಕನೇ ಇಲ್ಲದೆ ಪರದಾಡ್ತಾ ಇದ್ದಾರಾ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಾಲೇಜು ಆರಂಭವಾಗಿ 4 ತಿಂಗಳಾದರೂ ಬಂದಿಲ್ಲ ಪುಸ್ತಕವಿಲ್ಲದೆ ವೈದ್ಯಕೀಯ ವಿದ್ಯಾರ್ಥಿಗಳ ಪರದಾಟ. ವೈದ್ಯರಾಗುವ ಕನಸು ಕಂಡು ವಿದ್ಯಾಭ್ಯಾಸಕ್ಕಾಗಿ ಬಂದ SC ST ವಿದ್ಯಾರ್ಥಿಗಳು ಪರದಾಡ್ತಾ ಇರೋದು. ಕಾಲೇಜು ಆರಂಭವಾಗಿ 4 ತಿಂಗಳು ಕಳೆದರೂ ಇದುವರೆಗೂ ಪುಸ್ತಕಗಳು ವಿತರಣೆಯಾಗದೇ ಇರೋದು. ಇದೆಲ್ಲವೂ ಕಂಡು ಬಂದಿದ್ದು ಕೊಪ್ಪಳದ ಕಿಮ್ಸ್ನಲ್ಲಿ.
ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳ ಅಮಲಿನಲ್ಲಿ ತೇಲಿ ಹೋಗ್ತಾ ಇದೆ. ಇದರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 7 ಮೆಡಿಕಲ್ ಕಾಲೇಜ್ಗಳಿದೆ, ಒಂದು ದಂತ ವೈದ್ಯಕೀಯ ಕಾಲೇಜ್ ಇದೆ. ಇವತ್ತು ಅಲ್ಲಿ ಓದ್ತಕ್ಕಂಥ SC ST ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಿರೋದಿಲ್ಲ. ಇವತ್ತು 4 ತಿಂಗಳ ವಿದ್ಯಾಭ್ಯಾಸ ಮಾಡೋಕತ್ತಿ 4 ತಿಂಗಳ ಗತಿಸಿದರೂ ಸಹಿತ SC ST ವಿದ್ಯಾರ್ಥಿಗಳಿಗೆ ಇನ್ನೂ ಪಠ್ಯಪುಸ್ತಕಗಳು ಕೊಡುವಂಥ ವ್ಯವಸ್ಥೆ ಇಲ್ಲ. ವೈದ್ಯರಾಗುವ ಕನಸು ಹೊತ್ತು ಬಂದ SC ST ಸಮುದಾಯದ ವಿದ್ಯಾರ್ಥಿಗಳು ಪುಸ್ತಕಗಳಿಲ್ಲದೆ ಕಂಗಾಲಾಗಿದ್ದಾರೆ. ಪ್ರತಿ ವರ್ಷ ಪರಿಶಿಷ್ಟ ಪಂಗಡಗಳ ಉಪಯೋಜನೆ ಹಾಗೂ ರಾಜ್ಯ ಶಿಕ್ಷಣ ನೀತಿ ಅನುದಾನದಲ್ಲಿ ವೈದ್ಯಕೀಯ ಪುಸ್ತಕಗಳನ್ನು ನೀಡಲಾಗ್ತಾ ಇತ್ತು. ಆದರೆ ಈ ಬಾರಿ ಇನ್ನೂ ಪುಸ್ತಕ ಬಂದಿಲ್ಲ. ಕೊಪ್ಪಳ, ಕೊಡಗು, ಶಿವಮೊಗ್ಗ, ಬೀದರ್, ಮೈಸೂರು ಹಾಗೂ ಬೆಂಗಳೂರಿನ 7 ವೈದ್ಯಕೀಯ ಕಾಲೇಜು ಮತ್ತು 1 ಡೆಂಟಲ್ ಕಾಲೇಜಿನಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಿದ್ದಾರೆ ಪೋಷಕರು. ಇದೆಲ್ಲ ಗ್ಯಾರಂಟಿ ಯೋಜನೆ ಪರಿಣಾಮ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಗ್ಯಾರಂಟಿ ಯೋಜನೆಗಳ ಅಮಲಿನಲ್ಲಿ ತೇಲಿ ಹೋಗಿದೆ. ಇದರಿಂದ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ. ಇದನ್ನು ಕೂಡಲೇ ಇವತ್ತು ಪಠ್ಯಪುಸ್ತಕಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಇವತ್ತು ಹೋರಾಟಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಪರಿಶಿಷ್ಟ ಪಂಗಡಗಳ ಉಪಯೋಜನೆ ಹಣವನ್ನ ಆ ಸಮುದಾಯದ ತಾಯಂದಿರಿಗೆ ನೀಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ SC ST ಸಮುದಾಯದ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಪುಸ್ತಕ ಬಂದಿಲ್ಲ ಅನ್ನೋ ದೂರಿದೆ. ಇನ್ನು ಕೊಪ್ಪಳದ ಕಿಮ್ಸ್ ನಿರ್ದೇಶಕರು ಹೇಳ್ತಿರೋದೇ ಬೇರೆ. ಬುಕ್ಸ್ಗಾಗಿ ಟೆಂಡರ್ ಕರೆಯಲಾಗಿದೆ. ಮುಂದಿನ ವಾರ ವಿದ್ಯಾರ್ಥಿಗಳಿಗೆ ಬುಕ್ಸ್ ನೀಡ್ತೇವೆ ಅಂತಿದ್ದಾರೆ. ಟೆಂಡರ್ ಪ್ರಕ್ರಿಯೆ ಎಲ್ಲ ಪೂರ್ಣಗೊಂಡಿರ್ತದೆ ಸರ್. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿರ್ತದೆ ಮತ್ತು ಇದು ಪಬ್ಲಿಕೇಶನ್ಸು ಮತ್ತು ಲೇಟೆಸ್ಟ್ ಎಡಿಷನ್ಸು, ಇವು ಮೆಡಿಕಲ್ ಬುಕ್ಸು ಮತ್ತು ನರ್ಸಿಂಗ್ ಬುಕ್ಸು ಮತ್ತು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸಿಗೆ ಎಲ್ಲ ಸೇರಿಬಿಟ್ಟು ನಮಗೆ ಅರೌಂಡ್ 272 ಸ್ಟೂಡೆಂಟ್ಸ್ ಇನ್ SCದಲ್ಲಿದ್ದಾರೆ ಸರ್. 106 ಜನ STದಲ್ಲಿದ್ದಾರೆ. ಬಟ್ ಟೆಂಡರ್ ಪ್ರಕ್ರಿಯೆ ಆ್ಯಸ್ ಪರ್ ದ KTPP ನಾಮ್ಸ್ ಪ್ರಕಾರ ಒಂದು ಕಚೇರಿಯಿಂದ ಟೆಂಡರ್ ಪ್ರಕ್ರಿಯೆ ಮುಗಿದಿರ್ತದೆ ಸರ್. ಮತ್ತು ಸಪ್ಲೈ ಆರ್ಡರ್ನು ನಮ್ಮ ಸಂಸ್ಥೆಯಿಂದ ನಾವು ಸಪ್ಲೈ ಆರ್ಡರ್ ಕೊಟ್ಟಿರ್ತೀವಿ ಸರ್. ಅರೌಂಡ್ 1 ವೀಕ್ ಟೈಮಲ್ಲಿ ನಾವು ಅವರಿಗೆ ಫಾಸ್ಟ್ ಟ್ರ್ಯಾಕಲ್ಲಿ ನಾವು ಅವರಿಗೆ ಸಪ್ಲೈ ಆರ್ಡರ್ ಕೊಟ್ಟ ಮೇಲೆ 1 ವೀಕ್ ಕಾಲಾವಕಾಶದಲ್ಲಿ ಬುಕ್ಸ್ ಕೊಡಿ ಅಂತ ನಾವು ಅವರಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತೀವಿ ಸರ್. ನಿರ್ದೇಶಕರೇನೋ ಟೆಂಡರ್ ಆಗಿದೆ ಅಂತ ಜಾರಿಕೊಳ್ಳುವ ಉತ್ತರ ಕೊಟ್ಟಿದ್ದಾರೆ. ಆದರೆ ಅರ್ಧ ಸೆಮಿಸ್ಟರ್ ಮುಗಿದ ಮೇಲೆ ಪುಸ್ತಕ ಕೊಟ್ಟರೆ ಹೇಗೆ ಅಂತ ವಿದ್ಯಾರ್ಥಿಗಳ ಪಾಲಕರು ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರ ತಕ್ಷಣ ಮೆಡಿಕಲ್ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಪರಿಹರಿಸುವತ್ತ ಗಮನ ವಹಿಸಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.